ಮಿಸಸ್ ಎಂತೇಳವಳು ನಿರ್ಮಲಾ ಸೀತಾರಾಮನ್ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಯಾವತ್ತಾರು ಮಾತಾಡಿದಾರ? ನಾವು 12% ಗ್ರೋತ್ ಇತ್ತು, ಈಗ 12%ಇಂದ 3% ಬಂದ್ಬಿಟ್ಟಿದ್ದೀವಿ. ಕರ್ನಾಟಕ ಬಿಟ್ಟರೆ ಇಡೀ ದೇಶದಲ್ಲಿ ಎಲ್ಲ ಮೈನಸ್. ಇದನ್ನ ಕುಮಾರಸ್ವಾಮಿ ಅವರು ಯಾವತ್ತಾರು ಮಾತಾಡಿದಾರ? ರಾಜ್ಯಕ್ಕಾಗಿರೋ ನಷ್ಟದ ಬಗ್ಗೆ ಮಾತಾಡಿದಾರ? ಸಿದ್ದರಾಮಯ್ಯನವರೇ, GST ಕೌನ್ಸಿಲ್ ಬಗ್ಗೆ ನೀವು ಇಂಚಿಂಚು ಡೇಟಾಗಳನ್ನು ತೆಗೆದು ಹೇಳ್ತೀರಾ ಎಷ್ಟು ನಷ್ಟ ಆಯಿತು ಕರ್ನಾಟಕಕ್ಕೆ ಅಂತ. GST ಕೌನ್ಸಿಲನ್ನು ಮೋದಿ 2017ರಲ್ಲಿ ಮಾಡಿದರು. ಆವಾಗಲಿಂದ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾಯಿದೆ. ಯಾರಿಗಿದೆಲ್ಲ ಹೇಳ್ತೀರಾ ನೀವು? ನೀವೇ 2017ರಲ್ಲಿ ಕರ್ನಾಟಕದ CM ಆಗಿದ್ದು. ಆವಾಗ ಹಣಕಾಸು ಇಲಾಖೆ ನಿಮ್ಮ ಕೈಯಲ್ಲೇ ಇತ್ತು. GST ಕೌನ್ಸಿಲಲ್ಲಿ ಹಣಕಾಸು ಸಚಿವರು ಮೀಟಿಂಗ್ ಹೋಗಿ ಅವರೇ ಕೂತ್ಕೊಂಡು GST ಕೌನ್ಸಿಲಲ್ಲಿ ರಿವ್ಯೂ ಮಾಡ್ತಾರೆ. ಅಲ್ಲಿನ ಕ್ರೈಟೀರಿಯಾಗೆ ಒಪ್ಪಿಗೆ ಸೂಚಿಸೋದು ನೀವೇನೇ. ಅಂದರೆ ಯಾವ ಕ್ರೈಟೀರಿಯಾ ಮೇಲೆ GST ಪರ್ಸೆಂಟೇಜನ್ನು ರಾಜ್ಯಗಳಿಗೆ ಕೊಡ್ತಾರೆ ಅಂತ ನಿಮಗೆ ಗೊತ್ತು. ಅಲ್ಲಿ ಬೇರೆ ಬೇರೆ ರಾಜ್ಯಗಳ ಜನಸಂಖ್ಯೆ ಆಧಾರದ ಮೇಲೆ, ಅಲ್ಲಿನ ಸಾಮಾಜಿಕ ಪರಿಸ್ಥಿತಿಗಳ ಆಧಾರದ ಮೇಲೆ, ಅಲ್ಲಿನ ವಿಸ್ತೀರ್ಣದ ಆಧಾರದ ಮೇಲೆ ಒಂದಷ್ಟು ಕ್ರೈಟೀರಿಯಾಗಳನ್ನ ಇಟ್ಕೊಂಡು ಅಲ್ಲಿನ ಬಡತನ ಎಷ್ಟಿದೆ, ಅಲ್ಲಿನ ಜನಸಂಖ್ಯೆ ಎಷ್ಟಿದೆ, ಅದರ ಆಧಾರದ ಮೇಲೆ ಕೊಡೋದು. ಕರ್ನಾಟಕ ಆ ಸೂಚ್ಯಂಕಗಳಲ್ಲಿ, ಅಂದರೆ ಈ ಏನು ಇಂಡೆಕ್ಸ್ಗಳಿದೆ ಅದರಲ್ಲಿ ಮೇಲ್ಸ್ತರದಲ್ಲಿ ಬರುತ್ತೆ. ಬಿಹಾರ, ಉತ್ತರ ಪ್ರದೇಶ್, ಪಶ್ಚಿಮ ಬಂಗಾಳದಂಥ ರಾಜ್ಯಗಳು, ಮಧ್ಯಪ್ರದೇಶ್, ರಾಜಸ್ಥಾನ್, ಇಲ್ಲೆಲ್ಲ ಜನಸಂಖ್ಯೆ ಹೆಚ್ಚಿದೆ, ಅವರಿಗೆ ಶೇರ್ ಹೆಚ್ಚು ಹೋಗುತ್ತೆ ಅನ್ನೋದು ನಿಮಗೆ ಗೊತ್ತು. ಆ ಕ್ರೈಟೀರಿಯಾ ಮೇಲೇ GST ಮಾಡಿದ್ದು. ಅದನ್ನು ಒಪ್ಕೊಂಡು ಬಂದು, ಇಲ್ಲ ಅಂದರೆ ಆ ಮೀಟಿಂಗ್ಗೆ ನೀವು ಹೋಗದೇ ತಪ್ಪಿಸ್ಕೊಂಡು ಈಗ ನರೇಂದ್ರ ಮೋದಿ GST ಮಾಡಿದರು, ಕೇಂದ್ರ ಸರ್ಕಾರ GST ಮಾಡಿದ್ದು. ಅವರನ್ನು ದೂರ್ತಾ ಕೂತಿದ್ದೀರಲ್ಲ, ಕುಮಾರಸ್ವಾಮಿಯವರು ಮಾಡಬೇಕು ಅಂತ ಹೇಳ್ತಿರಲ್ಲ. ಕುಮಾರಸ್ವಾಮಿ ಆಗ CM ಆಗಿರಲಿಲ್ಲ. ಈಗ ನಿಮ್ಮದು ಸರ್ಕಾರ ಮತ್ತೆ 2ನೇ ಬಾರಿಗಿದೆ. ಆಗ ನೀವೇನು ಮಾಡ್ತಾಯಿದ್ದೀರಾ? ಮತ್ತೆ ಅದೇ GST ದೂರ್ತಾ ಕೂತಿದ್ದೀರಾ. ಇವಾಗಲೂ GST ಕೌನ್ಸಿಲ್ ಮೀಟಿಂಗ್ಗೆ ಹಣಕಾಸು ಸಚಿವರು ನೀವು ಹೋಗಬೇಕು. ನೀವೇನಂತೀರ? ನಾವು ಬ್ಯುಸಿ ಇದ್ದೀವಿ ಅಂತ ನಿಮ್ಮ ಮುಖ್ಯ ಕಾರ್ಯದರ್ಶಿನೋ ಅಧಿಕಾರಿಗಳನ್ನು ಕಳಿಸ್ತೀರಾ, ಅಥವಾ ಸಂಬಂಧಪಟ್ಟ ಬೇರೊಬ್ಬ ಸಚಿವರನ್ನ ಕಳಿಸ್ತೀರಾ, ಅಥವಾ ಕಳಿಸೋದೇ ಇಲ್ಲ. ನೀವು ಹೋದರೂ ದೇಶಕ್ಕೇನು ನಿಯಮ ಅಪ್ಲೈ ಆಗುತ್ತೋ ಅದು ಕರ್ನಾಟಕಕ್ಕೂ ಅಪ್ಲೈ ಆಗುತ್ತೆ. ಎಲ್ಲ ರಾಜ್ಯಗಳಿಗೆ ಏನು ಅಪ್ಲೈ ಆಗುತ್ತೋ ಅದು ಕರ್ನಾಟಕಕ್ಕೂ ಅಪ್ಲೈ ಆಗುತ್ತೆ. ನೀವು ಅದನ್ನು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಮಾಧ್ಯಮದ ಮುಂದೆ ದಬಾಯಿಸೋದಕ್ಕೆ ಕುಮಾರಸ್ವಾಮಿ ಏನ್ರಿ ಮಾಡಿದರು, ಅವರೇನ್ರಿ ಮಾಡಿದರು, ಇವರೇನ್ರಿ ಮಾಡಿದರು ಅನ್ನೋ ಪ್ರಶ್ನೆ ಕೇಳಿ ಪತ್ರಕರ್ತರ ಬಾಯಿ ಮುಚ್ಚಿಸೋದಕ್ಕಷ್ಟೇ ನೀವು ಇಲ್ಲಿ ಸಿದ್ಧ ಆಗ್ತೀರಾ ಹೊರತು GST ನಮಗೆ ಕಡಿಮೆ ಬಂದಿದೆ. ಹೌದು, ಕರ್ನಾಟಕಕ್ಕೆ ಕಡಿಮೆ ಬರ್ತಾ ಇದೆ. 1 ರೂಪಾಯಿ ಕೊಟ್ಟರೆ 15 ಪೈಸೆ ಬರುತ್ತೆ, 13 ಪೈಸೆ ಬರುತ್ತೆ. ಸರಿ, ಅದರಲ್ಲಿ ನೀವು ಮಾಡ್ತಿರೋದೇನು? ಈಗ GSTಲಿ ಒಂದು 10,000 20,000 ಕೋಟಿ ಕರ್ನಾಟಕಕ್ಕೆ ಕೊಟ್ಟರು, ಕೇಂದ್ರ ಕೊಟ್ಟರು ಅಂದ್ಕೊಳ್ಳಿ. ಆಯಿತು, ಅವರೇನು 5,000 ಕೋಟಿ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದರು, ಕೊಡಲಿಲ್ಲ. ಈಗ ಕೊಟ್ಟರು ಅಂದ್ಕೊಳ್ಳಿ, ಅಪ್ಪರ್ ಭದ್ರಾ ಮುಗಿಸ್ತೀರಾ ನೀವು? ಉಳಿದಿದ್ದ ಹಣ ಹಾಕಿ ಮುಗಿಸೋಕ್ಕೆ ನಿಮಗೆ ಆಗುತ್ತಾ? ನಿಮ್ಮ ಹತ್ರ ಹಣ ಇದೆಯಾ? ಸುಮ್ಮನೆ ತಪ್ಪಿಸ್ಕೊಳ್ಳೋಕ್ಕೆ ಭಾಷಣ ಮಾಡೋದು, ಮೈಗೆ ಎಣ್ಣೆ ತಿಕ್ಕೊಂಡು ಬಂದವ್ರ ಹತ್ರ ಜಾರ್ಕೊಂಬಿಡೋದು, ಇವೆಲ್ಲ ಮಾಡ್ಕೊಂಡು ಈ ಸ್ಥಾನದಲ್ಲಿ 5 ವರ್ಷ ಉಳ್ಕೊಂಡ್ಬಿಡ್ತೀರ ಅಷ್ಟೇ, ಇನ್ನೇನು ಮಾಡಲ್ಲ. ಪಾಪ ಜನ ನಿಮ್ಮನ್ನು ನಂಬಿಕೊಂಡು ನೀವು ಯಾಮಾರಿಸಿದ 3 ನಾಮ ಹಾಕ್ಕೊಂಡು ಜೀವನ ಮಾಡಬೇಕಷ್ಟೇ. ಸುಮ್ಮನೆ ಬರೀ ಭಾಷಣ, ಬರೀ ಬುರುಡೆ, ಬರೀ ಸುಳ್ಳು, ಇದನ್ನೇ ಜೀವನ ಮಾಡ್ಕೊಂಬಿಟ್ಟು 5 ವರ್ಷ ಪಾಪ ಬಡಪಾಯಿ ಜನರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ತಿರಲ್ಲ. ಇದು ಪ್ರಾಮಾಣಿಕತೆನಾ? ಕೇಂದ್ರ ಸರ್ಕಾರ ಮಾಡ್ತಾ ಇರೋದು ಕಡಿಮೆನೇ, ಅದು ಕೊಡ್ತಾ ಇಲ್ಲ, ಅದು ಅನ್ಯಾಯನೇ ಅಂದ್ಕೊಳ್ಳಿ. ನೀವು ರಾಜ್ಯದಲ್ಲಿ ಮಾಡ್ತಾ ಇರೋದೇನು? ನೀವೇನಾದರೂ ನ್ಯಾಯ ಮಾಡ್ತಾಯಿದ್ದೀರಾ? ಕೇಳೋಕ್ಕೆ 100 ಪ್ರಶ್ನೆ ಇದೆ, ಆದರೆ ನಿಮ್ಮ ಭಾಷಣ ಕೇಳಿದಾಗ ಇದಂತೂ ಖಂಡಿತ ಜನರಿಗೆ ಅರ್ಥ ಆಗಬೇಕು ಅನಿಸುತ್ತೆ. ಇದ್ರದ್ದು ಫೈನಾನ್ಸ್ ಡಿಪಾರ್ಟ್ಮೆಂಟ್ದು ಮತ್ತು ಅಬ್ಕಾರಿ ಇಲಾಖೆದು ರಿವ್ಯೂ ಮಾಡಿದಾಗ ಎಷ್ಟು ಗೊತ್ತಾ ನಮಗೆ ಈ ವರ್ಷ ನಷ್ಟ ಆಗೋದು? ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ GST ಬದಲಾವಣೆ ಮಾಡಿಬಿಟ್ಟು ಕಡಿಮೆ ಮಾಡಿಬಿಟ್ರು. ಯಾರು GST ತಂದವರು? ಯಾರು ತಂದವರು GST ಅಂದ್ರೆ ಗೊತ್ತಾ? ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಇದು ತಂದವ್ರು ಯಾರು? ಇಂಟ್ರಡ್ಯೂಸ್ ಮಾಡಿದವ್ರು ಯಾರು? ನರೇಂದ್ರ ಮೋದಿಯವರು. ಯಾವಾಗ ಮಾಡಿದ್ರು? 2017ರಿಂದ GST ಟ್ಯಾಕ್ಸ್ ತಗೊಂಡಿರೋರು ಯಾರು? ಅವರೇ ಅಲ್ವಾ? ಕಡಿಮೆ ಮಾಡಿಬಿಟ್ಟು, ಈಗ ಕಡಿಮೆ ಮಾಡೋದ್ರಿಂದ ಏನಾಯಿತು ಗೊತ್ತಾ? ವರ್ಷದ ಮಧ್ಯದಲ್ಲಿ ಕಡಿಮೆ ಮಾಡಿಬಿಟ್ರು. ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಕಡಿಮೆ ಮಾಡೋದ್ರಿಂದ ನಾವು 12% ಗ್ರೋತ್ ಇತ್ತು, ಈಗ 12%ಇಂದ 3% ಬಂದ್ಬಿಟ್ಟಿದ್ದೀವಿ. ಎಕ್ಸೆಪ್ಟ್ ಕೇರಳ, ಮಹಾರಾಷ್ಟ್ರ, ಕರ್ನಾಟಕ ಬಿಟ್ಟರೆ ಇಡೀ ದೇಶದಲ್ಲಿ ಎಲ್ಲ ಮೈನಸ್ ಗ್ರೋತ್.
ಇದನ್ನ ಕುಮಾರಸ್ವಾಮಿ ಅವರು ಯಾವತ್ತಾರು ಮಾತಾಡಿದಾರ? ರಾಜ್ಯಕ್ಕಾಗಿರೋ ನಷ್ಟದ ಬಗ್ಗೆ ಮಾತಾಡಿದಾರ? ಈಗ ಆಯ್ತಲ್ಲಪ್ಪ ಅಪ್ಪರ್ ಭದ್ರಾ ಯೋಜನೆ, ಮಿಸಸ್ ಎಂತ ಹೇಳೋಳು ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಹೇಳಿದ್ರು ಎಷ್ಟು ಕೋಟಿ ಕೊಡ್ತೀವಿ ಅಂತ, 5,000 ಕೋಟಿ ಕೊಡ್ತೀವಿ ಅಂತ. 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಯಾವತ್ತಾರು ಮಾತಾಡಿದಾರ ಕುಮಾರಸ್ವಾಮಿ? ಪಾರ್ಲಿಮೆಂಟ್ನಲ್ಲಿ ಬಜೆಟ್ನಲ್ಲಿ ಹೇಳಿದ್ರು, ಪಾಸ್ ಆಯ್ತು, ಬಜೆಟ್ ಪಾಸ್ ಆಯ್ತು, MP ಗಳೆಲ್ಲ ಪಾಸ್ ಮಾಡಿದ್ರು, ಆಮೇಲೆ ನಮ್ಮ ಬಜೆಟ್ನಲ್ಲೂ ತೋರಿಸಿದ್ರು. ಕೊಟ್ಟರೆ ಇವತ್ತಿನವರೆಗೆ ಮಾತಾಡಿದಾರ ಕುಮಾರಸ್ವಾಮಿ? ವಾಟ್ ಮಾರಲ್ ರೈಟ್ ಹಿ ಹ್ಯಾಸ್? ಮೇಕೆದಾಟು ಬಗ್ಗೆ ಮಾತಾಡಿದ್ರ? ಏನು ಸುಪ್ರೀಂ ಕೋರ್ಟ್ನವರು ನಮ್ಮ ಸಹಾಯಕ್ಕೆ ಬರದೇ ಹೋಗಿದ್ರೆ ಯಾವತ್ತೂ ಮಾತಾಡಿರಲಿಲ್ಲ. ಇವತ್ತು ಕೂಡ CWMA ಏನದಕ್ಕೆ ಏನಂತ ಕರೆಯೋದು? ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಲ್ಲಿ ಇವತ್ತಿನವರೆಗೆ ಪಾಸ್ ಮಾಡೋಕ್ಕಾಗಿಲ್ಲ. ಯಾರ ಅಧೀನದಲ್ಲಿರೋದು ಅದು? ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ, CWC ಯಾರ ಅಧೀನದಲ್ಲಿರೋದು? ಸುಮ್ಮನೆ ಮಂಡ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ಏನು ಕೇಳೋದಿಲ್ಲ, ಮಾಡಲ್ಲ, ಸುಮ್ಮನೆ ಟೀಕೆ ಮಾಡೋಕ್ಕೋಸ್ಕರನೇ ಇರೋದು. ಅದಕ್ಕೆ ಹೇಳಿದ್ದು DK ಶಿವಕುಮಾರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಟೀಕೆಗಳು ಸತ್ತೋಯ್ತವೆ, ನಾವು ಮಾಡಿದಂಥ ಸಾಧನೆಗಳು ಮಾತ್ರ ಉಳಿತವೆ ಅಂತ. GST ನೋಡಿ, GSTನಲ್ಲಿ ನಮಗೆ ಈ ವರ್ಷ ಸುಮಾರು 12,000 ಕೋಟಿ ನಷ್ಟ ಆಗ್ಬೋದು ಅಂತ ಲೆಕ್ಕ ಇದೆ. GSTನಲ್ಲಿ 12,000 ಕೋಟಿ ನಷ್ಟ ಆಗ್ಬೋದು. ನಾವು 1,20,000 ಕೋಟಿ ತೆರಿಗೆ ಬರ್ತದೆ ಅಂತೇಳಿ ಕಮರ್ಷಿಯಲ್ ಟ್ಯಾಕ್ಸ್ನಲ್ಲಿ ಲೆಕ್ಕ ಹಾಕೊಂಡಿದ್ದು, ಅಂದಾಜು ಮಾಡಿದ್ದು. ನಾವು ಈಗ 12,000 ಕೋಟಿ ಅದರಲ್ಲಿ ಕಡಿಮೆ ಆಗುತ್ತೆ. 88,000 ಕೋಟಿ 9,000 ಕೋಟಿ ತಲುಪೋದ್ರೆ ಕಷ್ಟ ಆಗ್ತದೆ. ಯಾಕೆ ಇದನ್ನೆಲ್ಲ ಯಾಕೆ ಕೇಳಲ್ಲ? ಕರ್ನಾಟಕ ರಾಜ್ಯದಿಂದ MP ಆಗಿರೋದು ಅವರು, ಮಂಡ್ಯದಿಂದ. ಸಿದ್ದರಾಮಯ್ಯನವರು ಹಿಂದಕ್ಕೆ ಏನು ಮಾಡಿದ್ರು? ಇವನ್ನೆಲ್ಲ ಯಾರು ಮಾಡ್ತಾ ಇರೋರು? ಯಾವತ್ತಾರು ಒಂದಿನ ಮಾತಾಡಿದಾರ ಕ್ಯಾಬಿನೆಟ್ನಲ್ಲಿ? ಯಾವತ್ತಾರು ಪಾರ್ಲಿಮೆಂಟ್ನಲ್ಲಿ ಒಂದಿನ ಮಾತಾಡಿದಾರ?